ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಆನೆಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಹಾಗೂ ಸ್ವಾಗತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ನಂಜುಂಡಸ್ವಾಮಿರವರು ಅವರ ಅಧ್ಯಕ್ಷೀಯ ನುಡಿಗಳನ್ನು ಮಾತನಾಡಿ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದಿರುವ ಮಕ್ಕಳು ನಾನಾ ಸಾಧನೆಯನ್ನು ಮಾಡಿದ್ದು ಹಲವು ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವರಂತೆ ನೀವೆಲ್ಲರೂ ತಮ್ಮ ಜೀವನ ರೂಪಿಸಿಕೊಳ್ಳಿ ಎಂದು ತಿಳಿಸಿದರು. ನಂತರ ಮುಖ್ಯ ಅತಿಥಿಗಳಾದ ಅಣ್ಣಪ್ಪ ಸ್ವಾಮಿರವರು, ನಮ್ಮ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ, ನಮ್ಮ ಶಾಲೆಯ ಅಭಿವೃದ್ಧಿಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುತ್ತೇವೆ ಎಂದು ತಿಳಿಸಿದರು. ಮುಂದುವರೆದು 8ನೇ ತರಗತಿ ವಿದ್ಯಾರ್ಥಿಗಳು ಪ್ರತಿಭಾ ಪ್ರದರ್ಶನ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮಕ್ಕಳಿಂದಲೇ ರಚಿಸಲ್ಪಟ್ಟ ಚಿಗುರು ಎಂಬ ವಾರ್ಷಿಕ ಶಾಲಾ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಯಿತು. ನೀವು ಸಾಹಿತಿಗಳಾಗಬಹುದು, ವಿಜ್ಞಾನಿಗಳಾಗಬಹುದು, ಡಾಕ್ಟರ್ ಆಗಬಹುದು, ರಾಜಕೀಯದಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ಅದರಿಂದ ದಯವಿಟ್ಟು ನೀವು ಮಕ್ಕಳ ಗುರುವಿನ ಗುಲಾಮರಾಗೋದ್ರಿಂದ ದೊರೆಯದೆ ನಮಗೆ ನೀವು ಪೋಷಕರ ಸಹಕಾರ ಬೇಕು. ಗುರು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತತ್ವೇ ಶ್ರೀ ಗುರುವೇ ನಮಃ. ಈ ಹೊಸದಾಗಿ ನೀವು ಬಂದಿರ್ತೀರಾ, ಇಲ್ಲಿ ಯಾವ ರೀತಿ ಪಾಠ ಇದೆ ಏನು ಅಂತ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಇನ್ನು ಮುಂದೆ ಗೊತ್ತಾಗುತ್ತೆ. ಖಾಸಗಿ ಇಲ್ಲಿ ಪ್ರೈವೇಟ್ ಅಲ್ಲಿ ಏನು ಪಾಠ ಮಾಡ್ತೀರಿ, ಇಲ್ಲೇ ಮಾಡ್ತೀರಿ ನಿಮ್ಗೆ ಗೊತ್ತಾಗುತ್ತೆ. ಎರಡನೇದಾಗಿ ಶಾಲಾ ಪ್ರವಾಸನ ನೀವು ಕೈಗೊಂಡಾಗ ನಮ್ಮ ಸಂಘ ಇದೆ, ನಮ್ಮ ಮಕ್ಕಳಿದಾವೆ, ನಮ್ಮ ಮಕ್ಕಳಿದಾವೆ ಅಂತಲ್ಲ, ನನಗೆ ಪ್ರೀತಿ ಮಾತ್ರ ಮಕ್ಕಳೆಲ್ಲೂ ಜಾಸ್ತಿ ಕಾಣ್ತಾ ಇದ್ದಾರೆ. ನಮ್ಮ ಸಂಘದಿಂದ ನಿಮ್ಗೆ ಒಂದು 10,000 ರೂಪಾಯಿ ನಮ್ಮ ಶಾಲಾ ಸಮಿತಿಯಿಂದ ನಮ್ಮ ಸಂಘದ ಏನು ಓದಲ್ಲ ಅಂದ್ರೆ ಎಲ್ಲರೂ ಇದೇ ಉಪನ್ಯಾಸಕ್ಕೆ ಇದೆ ಇರ್ತಕ್ಕಂಥ ಅದನ್ನ ನಾನು ಹೆಚ್ಚಿನ ಹೇಳ್ತಾ ಇದ್ರಿ. ಹಿಂದಿ ಹೆಂಗ್ ಕಲಿಸ್ತಾರೆ ಅಂತ ಹೆಂಗ್ ಕಲಿಸ್ತಾರೆ ಮಾಸ್ಟರ್ ಪಾಪ ಅವರು ಹಿಂದಿ ಬರೀ ಹೆಂಗ್ ಕಲಿಸಿದ್ರು. ಎಲ್ಲ ಉಪನ್ಯಾಸಕರು ನಮ್ಮ ಮಗಳನ್ನ ಒಂದು ಹಂತಕ್ಕೆ ಪ್ರೀಸಿ ಕಲಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಊರಿನ ಮುಖಂಡರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಂಜುನಾಥ್ ಐಕೆ, ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.